ಚೇತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವಪ್ಪ. ಈ ಒಂದು ದಿನವನ್ನು ನಮ್ಮ ಜೀವಿತದಲ್ಲಿ ನಿಧಾನವಾಗಿ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವರ್ಷದ ಕೊನೆಯ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದೀಯಾ, ಅದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲೇ ನಾನಿದ್ದೇನೆಂದು ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು ಮತ್ತೊಂದು ಆವರ್ತಿ ನಮ್ಮ ಮಧ್ಯದಲ್ಲಿ ಅನುಭವಿಸುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪರಿಶುದ್ಧನಾದ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಬಲಪಡಿಸು. ಪರಿಶುದ್ಧನಾದ ದೇವರನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಮಾಲಿನ್ಯಗಳನ್ನು, ಎಲ್ಲ ಪಾಪಗಳನ್ನು ಯೇಸುವೆ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಅರಿಕೆ ಮಾಡ್ತಾ ಇದ್ದೇವೆ. ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು. ಮತ್ತೊಂದು ಆವರ್ತಿ ನಿಮ್ಮನ್ನು ಕರ್ತನೆ ಆರಾಧಿಸಿ ಮಹಿಮೆ ಪಡಿಸಿ, ಪ್ರತ್ಯೇಕವಾಗಿ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ನಿಮಗೆ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಈ ದಿನದಲ್ಲಿ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುತ್ತಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಹಾಡನ್ನು ಹಾಡಿ ನಾವು ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸುವ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಎಂಬ ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ನಾವು ಮಹಿಮೆಪಡಿಸುವ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು, ನನ್ನ ಮನದಲ್ಲಿ ನಿನ್ನ ಮಾತು,
ಯೇಸು ನಿನ್ನ ನಂಬುವವರನ್ನು ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನೇ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನಿನ್ನ ನಾಮವೇ ಮಹಿಮೆ ಹೊಂದಲಿ ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ ನಿನ್ನ ನಾಮವೇ ಮಹಿಮೆ ಹೊಂದಲಿ ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ ನಿನ್ನ ಬೆಳಕಲಿ ಎಲ್ಲರೂ ನಡೆಯಲಿ ಸ್ವಾಮಿ ನಿನ್ನ ಬೆಳಕಲಿ ಎಲ್ಲರೂ ನಡೆಯಲಿ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನೇ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಹಲ್ಲೆಲೂಯ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ಜೀವಾಂತ್ಯ ದಿನವೆಲ್ಲ. 2020 362ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. 2020 ಜನವರಿ 1ನೇ ತಾರೀಕಿನಿಂದ ಇದುವರೆಗೂ ದೇವರು ನಮ್ಮನ್ನು ನಡೆಸಿರುವಂತಹ ವಿಧಾನಗಳನ್ನು ನೆನೆಸಿ, ದೇವರು ನಮ್ಮನ್ನು ಕಾಪಾಡಿರುವಂತಹ ಆತನ ಪರಿಪಾಲನಾ ಮಾರ್ಗವನ್ನು ನೆನೆಸಿ, ಈ ಹಾಡುಗಾರನೊಟ್ಟಿಗೆ ಸೇರಿ ನಾವು ಹಾಡುವ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಎಂಬುದಾಗಿ ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ, ಆರಾಧಿಸುವ, ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಎಂಬ ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಆಮೆನ್. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವೋತ್ತಮರು ನನ್ನ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯರು. ಸರ್ವೋತ್ತಮರು
ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ, ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ಸ್ತೋತ್ರಗಳ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ದೇವರು ನಮ್ಮನ್ನು ಆಮಂತ್ರಿಸುವಂತವನಾಗಿದ್ದಾನೆ. ನಾವು ದೇವರಿಗೆ ಕೊಡುವಂತಹ ಬಹುಮಾನ, ದೇವರಿಗೆ ಕೊಡುವಂತಹ ಒಂದು ಗೌರವ, ಅದು ದೇವರನ್ನ ಆರಾಧಿಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವೃತ್ತಿ ದೇವರ ಸನ್ನಿಧಾನದಲ್ಲಿ ಈ ದೇವರನ್ನ ಆರಾಧಿಸುವುದಕ್ಕೆ, ಈ ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನ ಸಮರ್ಪಿಸೋಣ. ಒಂದು ಮಲಯಾಳ ಮಾಡಿದ ಕೆಲವು ಚರಣಗಳನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ವಂದನ ಮೇಷುಪರ ನಿನಕೆನ್ನು ವಂದನ ಮೇಷುಪರ ಎಂಬ ಹಾಡಿನ ಕೆಲವು ಚರಣಗಳನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ವಂದನ ಮೇಷುಪರ ನಿನಕೆನ್ನು ವಂದನ ಮೇಷುಪರ, ವಂದನ ಮೇಷುಪರ നിനക്കെന്നു വന്ദനമേശുപര, വന്ദനം ചെയ്യുന്നു നിന്നടിയാർത്തിരു നാമത്തിനാദരവ, വന്ദനം ചെയ്യുന്നു നിന്നടിയാർത്തിരു നാമത്തിനാദരവ. ഇന്നു നിൻ സന്നിധിയിൽ
ಆಡಿಯಾಗುವನ್ನು ಸೇರುವ ದಿನ ತನ್ನ ನೀನುನ್ನದಮ കൃപയ്ക്കഭിവന്ദനം ചെയ്തിടുന്നീ തന്ന നീനുന്നതമ കൃപയ്ക്കഭിവന്ദനം ചെയ്തിടുന്നീ വന്ദനമേശുപര നിനക്കെന്നു വന്ദനമേശുപര ವಂದನಮೇಶುಪರ ನಿನಕೆನ್ನು ವಂದನಮೇಶುಪರ ವಂದനം ചെയ്യുന്നു നിന്നടിയാത്തിരു നാമത്തിനാദരവ ವಂದനം ചെയ്യുന്നു യാത്തിരു നാമത്തിനാദരവ മനതുദഗണങ്ങൾ മനോഹര ഗാനങ്ങള സദത വനതുദഗണങ്ങൾ മനോഹര ഗാനങ്ങള സദതം പൂരമെന്നെ പുകഴ്ത്തി സ്തുതിക്കുന്ന വാനവനെ നിനക്കേ ഊരമെന്നെ പുകഴ്ത്തി സ്തുതിക്കുന്ന വാനവനെ നിനക്കേ ವಂದನಮೇಶು ನಿನಕೆನ್ನು ವಂದನಮೇಶುಪರ ವಂದನಮೇಶು ನಿನಕೆನ್ನು ವಂದನಮೇಶುಪರ ವಂದനം ചെയ്യുന്നു നിന്നടിയാത്തിരു നാമത്തിനാദരവ വന്ദനം ചെയ്യുന്നു നിന്നടിയാത്തിരു നാമത്തിനാദരവ വന്ദനം ചെയ്യുന്നു നിന്നടിയാത്തിരു ನಾಮತ್ತಿನಾದರವ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಲ್ಲಿ ಹಾಡುಗಾರನು ಹೇಳಿದ ರೀತಿಯಲ್ಲಿ, ಯೇಸುವೆ ನಿನಗೆ ವಂದನೆಯನ್ನು ನಾನು ಮಾಡುತ್ತೇನೆ, ನಾನು ನಿನಗೆ ವಂದನೆಯನ್ನ ಮಾಡುತ್ತೇನೆ. ಇಂದು ನಿನ್ನ ಸನ್ನಿಧಿಗೆ ಬರುವುದಕ್ಕೆ ನನಗೆ ಸಂದರ್ಭವನ್ನು ಕೊಟ್ಟಿದೆಯಾ, ಅದಕ್ಕಾಗಿ ನಾನು ನಿನಗೆ ವಂದನೆಯನ್ನು ನಾನು ಮಾಡುತ್ತೇನೆ ಎಂದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಪ್ರಲಾಪಗಳ ಪುಸ್ತಕದಲ್ಲಿ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗದು ಎಂಬುದಾಗಿ. ಈ ಡಿಸೆಂಬರ್ ತಿಂಗಳಿನ 27ನೇ ದಿನಾಂಕವನ್ನ ಕಾಣುವುದಕ್ಕೆ ಆಗದೆ ಅನೇಕರು ಲೋಕವನ್ನ ಬಿಟ್ಟು ಅಗಲಿ ಹೋಗಿರುವಾಗ, ಪ್ರತ್ಯೇಕವಾಗಿ 2020 ನಮ್ಮೆಲ್ಲರ ಜೀವಿತದಲ್ಲಿ ವ್ಯಾಕುಲಗಳಿಂದ ತುಂಬಿದಂತಹ ಒಂದು ವರ್ಷವಾಗಿತ್ತು. ಸಾಧಾರಣವಾಗಿ ಹಾದು ಹೋಗುವಂತಹ ಒಂದು ವರ್ಷವಾಗಿರಲಿಲ್ಲ 2020. ಅನಿರೀಕ್ಷಿತವಾದಂತಹ ಅನಿಶ್ಚಿತತೆಯಲ್ಲಿ ನಾವು ಹಾದು ಹೋದಂತಹ ಒಂದು ವರ್ಷವೂ ಈ ಒಂದು ವರ್ಷವಾಗಿತ್ತು. ಆ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳಾದ ನಮ್ಮನ್ನ ಈ ಒಂದು ದಿನವನ್ನ ಕಾಣುವುದಕ್ಕೆ ದೇವರು ಸಂದರ್ಭವನ್ನ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. ನಾನು ಎಂದೋ ಹೇಳಿದ ರೀತಿಯಲ್ಲಿ ಕೀರ್ತನೆ 23ರಲ್ಲಿ ಒಂದು ವಾಕ್ಯವನ್ನು ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನ ಕೊಡುತ್ತದೆ ಎಂಬುದಾಗಿ.
ಇಡೀ ಪ್ರಪಂಚ, ಇಡೀ ಮನುಕುಲ ಕಾರ್ಗತ್ತಲೆಯ ಕಣಿವೆಯ ಅನುಭವದಲ್ಲಿ ಹಾದು ಹೋದಂತಹ ದಿನಗಳಾಗಿತ್ತು. 2020 ಪ್ರಾರಂಭದಿಂದ ಈ ದಿನದ ತನಕ ಇನ್ನು ಬಾಕಿ ಇರುವಂತ ದಿನಗಳು ಅದೇ ಅನುಭವವಾಗಿರ್ತದೆ ಪ್ರತಿಯೊಬ್ಬರಿಗೆ. ಈ ಕಾರ್ಗತ್ತಲೆಯ ಅನುಭವದಲ್ಲಿ ನಾವು ಹಾದು ಹೋಗುತ್ತಿದ್ದಾಗ್ಯೂ ದಾವೀದನೊಟ್ಟಿಗೆ ನಾವು ಸೇರಿ ಹಾಡುವುದಕ್ಕೆ, ದಾವೀದನೊಟ್ಟಿಗೆ ಸೇರಿ ಹೇಳುವುದಕ್ಕೆ ನಮಗೆ ಒಂದು ವಾಕ್ಯ ಉಂಟು. ದಾವೀದನು ಹೇಳಿದಂತ ಅದೇ ವಾಕ್ಯವನ್ನ ನಾವು ಏಕಘಂಟವಾಗಿ ಏಕ ಸ್ವರವಾಗಿ ನಾವು ಹೇಳ್ತೇವೆ. ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ಹಾದು ಹೋದಾಗ್ಯೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಯಾವುದು? ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶ್ಯಾಡೋ ಆಫ್ ಡೆತ್. ಇಂಗ್ಲಿಷ್ನಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ದ ವ್ಯಾಲಿ ಆಫ್ ಶ್ಯಾಡೋ ಆಫ್ ಡೆತ್ ಅಂದ್ರೆ ಮರಣದ ನೆರಳು ನಮ್ಮ ಮೇಲೆ ಹಾದು ಹೋಗಿತ್ತು, ಆದರೆ ಮರಣ ನಮಗೆ ಸಂಭವಿಸಲಿಲ್ಲ. ದ ಶ್ಯಾಡೋ ಆಫ್ ಡೆತ್ ಪಾಸ್ಡ್ ಥ್ರೂ. ಆದರೆ ದೇವರು ಆ ನೆರಳನ್ನ ಹಾದು ಹೋಗುವುದಕ್ಕೆ ಆ ಸಂದರ್ಭವನ್ನ ಕೊಟ್ಟನೇ ಹೊರತು ಮರಣ ನಮ್ಮನ್ನ ಹಾದು ಹೋಗುವುದಕ್ಕೆ ಸಂದರ್ಭವನ್ನ ಕೊಡಲಿಲ್ಲ. ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತ ದೇಶದಿಂದ ಬರಮಾಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾರ ಮನೆಗಳಲ್ಲಿ ರಕ್ತದ ಕಲೆಗಳು ಕಾಣಲಿಲ್ಲವೋ ಆ ಮನೆಗಳಲ್ಲಿ ಮರಣಗಳು ಸಂಭವಿಸುವಾಗ ಇಸ್ರಾಯೇಲರು ಇದ್ದಂತಹ ಗುಡಾರದಲ್ಲಿ ಒಬ್ಬ ವ್ಯಕ್ತಿಯು ಮರಣ ಹೊಂದಲಿಲ್ಲ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಇದ್ದದರ ಫಲವಾಗಿ ಮರಣದ ನೆರಳು ನಮ್ಮನ್ನ ದಾಟಿ ಹೋಗಿತ್ತು, ಆದರೆ ಮರಣವು ನಮ್ಮನ್ನು ದಾಟಿ ಹೋಗಲಿಲ್ಲ. ಮರಣವು ನಮ್ಮನ್ನು ದಾಟಿ ಹೋಗಿದ್ದರೆ ಇವತ್ತು ನಾವು ಮಣ್ಣಿಗೆ ಮಣ್ಣಾಗಿ, ಬೂದಿಗೆ ಬೂದಿಯಾಗಿ ಹೋಗ್ತಾ ಇದ್ದೆವು. ದೇವರ ಮಹಾ ಕೃಪೆ, ದೇವರ ಮಹಾ ಕರುಣೆ, ದೇವರ ಮಹಾ ಸಂರಕ್ಷಣೆ, ಈ ದೇವರ ಸಂರಕ್ಷಣೆಯನ್ನ ಯಾವ ಮಾತುಗಳಿಂದ, ಯಾವ ಶಬ್ದಗಳಿಂದ ನಮಗೆ ವಿವರಿಸುವುದಕ್ಕೆ ಸಾಧ್ಯ? ಯೆಹೋವನು ಮಾಡಿದ ಉಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನ ಪ್ರಖ್ಯಾತಿಪಡಿಸ್ತೇನೆ. ಇದಕ್ಕಿಂತಲೂ ಮಿಗಿಲಾಗಿ ದೇವರಿಗೆ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ನಾವು ಕೊಡುವಂತ ಕಾಣಿಕೆಗಳು ದೇವರು ನಮ್ಮನ್ನು ಕಾಪಾಡಿದಂತ ವಿಧಗಳಿಗೆ ಸರಿ ಸಮಾನವಲ್ಲ. ನಾವು ಕೊಡುವಂತಹ ದಶಮ ಭಾಗ ಆ ಕಾರ್ಗತ್ತಲೆಯ ಕಣಿವೆಯಲ್ಲಿ ದೇವರು ನಮ್ಮನ್ನು ಸಂರಕ್ಷಿಸಿದ ವಿಧಾನಕ್ಕೆ ಸರಿಸಾಟಿಯಲ್ಲ. ಆದುದರಿಂದಲೇ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನ ಪ್ರಖ್ಯಾತಿಪಡಿಸ್ತೇನೆ. ನನ್ನ ಶಬ್ದವನ್ನ ಕೇಳುವಂತ ನನ್ನ ಪ್ರಿಯರೇ, ಒಂದು ನಿಮಿಷ ಯೋಚನೆ ಮಾಡಿ. ಕಾರ್ಗತ್ತಲೆಯ ಮರಣದ ಅಂಧಕಾರದ ಆ ಒಂದು ನೆರಳು ನಮ್ಮನ್ನು, ನಮ್ಮ ಕುಟುಂಬ ವರ್ಗದವರನ್ನು ಹಾದು ಹೋದಾಗ ಸರ್ವಶಕ್ತನಾದ ದೇವರು ಸೈತಾನನಿಗೆ ಹೇಳಿದ ರೀತಿಯಲ್ಲಿ ಯೋಬನ ವಿಚಾರದಲ್ಲಿ, ಅವನ ಪ್ರಾಣದ ಮೇಲೆ ನಿನಗೆ ಅಧಿಕಾರವಿಲ್ಲ. ನಮ್ಮ ಪ್ರಾಣದ ಮೇಲೆ ಅಧಿಕಾರವಿರುವಂತ ಯೇಸು ಸ್ವಾಮಿ ಈ ಒಂದು ದಿನವನ್ನ ಕಾಣುವುದಕ್ಕೆ ನಮ್ಮ ಜೀವಿತದಲ್ಲಿ ಸಂದರ್ಭವನ್ನ ಕೊಟ್ಟಿರುವಾಗ ನಾವು ಎಷ್ಟು ಮಾತ್ರಕ್ಕೆ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ.
ಹಾಡುಗಾರನು ಹೇಳುವಂಥದ್ದು, ವಂದನೆ ಯೇಸು ಪರ, ನಿನಗೆ ವಂದನೆ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ಆರಾಧಿಸುವುದಕ್ಕೆ, ಈ ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಇನ್ನೊಂದು ಹಾಡನ್ನು ಹಾಡಿ, ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. When upon life billows your tempest toss, when you are discouraged thinking all is lost, count your many blessings, name them one by one, and it will surprise you what the Lord has done. ನಮಗೆ ಗುಣುಗುಟ್ಟುವುದಕ್ಕೆ ನೂರಾರು ಕಾರಣಗಳಿರಬಹುದು. ಐಗುಪ್ತದಿಂದ ಬಿಡುಗಡೆ ಮಾಡಿದಂಥ ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಬಳಿಗೆ ಬಂದಾಗ ಗುಣುಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ಸರ್ವಶಕ್ತನಾದ ದೇವರು ತನ್ನ ಭುಜಬಲದಿಂದ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದಂತ ದೇವರ ಎಲ್ಲ ಮಹತ್ ಕಾರ್ಯಗಳನ್ನು ಮರೆತು ಆ ಕೆಂಪು ಸಮುದ್ರದ ಮಧ್ಯದಲ್ಲಿ, ಆ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಗುಣಗುಟ್ಟಿದರು. ನಾವು ಅವರಿಗಿಂತ ಹೆಚ್ಚಿನವರಲ್ಲ. ಮರುಭೂಮಿಯಲ್ಲಿ ನೀರಿನ ಅಭಾವ ಉಂಟಾದಾಗ ಗುಣಗುಟ್ಟಿದರು. ನಮ್ಮ ಜೀವಿತದಲ್ಲಿ 2020ರಲ್ಲಿ ಎಷ್ಟು ಬಾರಿ ಗುಣಗುಟ್ಟಿದ್ದೇವೆ. ದೇವರ ಸಂರಕ್ಷಣೆಯನ್ನ ಯೋಚಿಸದೆ, ದೇವರ ಪರಿಪಾಲನೆಯನ್ನ ಯೋಚಿಸದೆ, ದೇವರು ಮಾಡಿರುವಂತ ಉಪಕಾರಗಳನ್ನ ಯೋಚಿಸದೆ, ಚಿಕ್ಕ ಚಿಕ್ಕ ಕಾರ್ಯಗಳಿಗೋಸ್ಕರವಾಗಿ ಎಷ್ಟು ಸಾರಿ ನಾವು ದೇವರಿಗೆ ವಿರೋಧವಾಗಿ ಗುಣಗುಟ್ಟಿದ್ದೇವೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇಲ್ಲಿ ಹಾಡುಗಾರರು ಹೇಳ್ತಾ ಇದ್ದಾರೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್, ನೇಮ್ ದಮ್ ಒನ್ ಬೈ ಒನ್. ದೇವರು ನಿಮ್ಮ ಜೀವಿತದಲ್ಲಿ 2020ರ ಪ್ರಾರಂಭ ದಿನದಿಂದ ಇದುವರೆಗೂ ನಿಮ್ಮ ಜೀವಿತದಲ್ಲಿ ಮಾಡಿರುವಂತ ಉಪಕಾರಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. When upon life billows you are tempest tossed, when you are discouraged thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. Are you ever burdened with the load of care? Does the cross seem heavy you are called to bear? Count your many blessings, every doubt will fly, and you will be singing as the days go by. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with their lands and gold, think that Christ has promised you His wealth and toil. Count your many blessings money cannot buy,
Your reward in heaven or your human heart. Count your blessings, name them one by one. Count your blessings, see what God has done. Count your blessings, name them one by one. And it will surprise you what the Lord. So I make the conflict, whether great or small. Do not be discouraged, God is over all. Count your many blessings, angels will attend. Help and comfort give you to your journey's end. Count your blessings, one by one. Count your blessings, see what God has done. Count your blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. ದೇವರು ಮಾಡಿರುವಂತಹ ಉಪಕಾರಗಳನ್ನ ನೆನೆಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ಮತ್ತು ದಾವರ್ತಿ ಈ ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸೋಣ. ದೇವರ ಆಶೀರ್ವಾದವನ್ನುವಂಥದ್ದು ಲೌಕಿಕವಾಗಿ ನಮಗೆ ಲಭಿಸುವಂತಹ ಯಾವುದೋ ವಸ್ತುಗಳಲ್ಲ, ಲೌಕಿಕವಾಗಿ ಲಭಿಸುವಂತಹ ಯಾವುದೋ ಕಾರ್ಯಗಳಲ್ಲ. ದೇವರ ಆಶೀರ್ವಾದವನ್ನುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ತೋರಿರುವಂಥ ಆತನ ಪ್ರೀತಿಯಾಗಿದೆ. ಆ ಪ್ರೀತಿಯನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ನಾವು ಓದುವುದಕ್ಕೆ ಆರಿಸಿಕೊಂಡಿರುವಂಥ ಕೀರ್ತನೆಗಳು 103, ಅದರ 1ರಿಂದ 22 ವಾಕ್ಯಗಳನ್ನು ನಾವು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. Psalms 103, ಕೀರ್ತನೆ 103, 1ರಿಂದ 22 ವಾಕ್ಯಗಳನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ಮಹಿಮೆಪಡಿಸೋಣ. ವಾಕ್ಯ 1. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನ ಪೂರ್ತಿಗೊಳಿಸುತ್ತಾನೆ, ಅದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನ ತಿರುಗಿ ಬರಮಾಡುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನ ಪ್ರಕಟಿಸಿದನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೂ ಇರುತ್ತದೆ.
ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. Bless the Lord, you his angels who excel in strength, who do his word, heeding the voice of his word. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. Bless the Lord, all his works in all places of his dominion. Bless the Lord, O my soul. ಹಲ್ಲೆಲೂಯಾ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತು ದಾವರ್ತಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು ಆದಂಥ ಯೇಸುವನ್ನ ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವವನಾಗಿದ್ದೇನೆ. ಇಡೀ ಪ್ರಪಂಚ ಯೇಸು ಕ್ರಿಸ್ತನ ಜನನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿರುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನ ಜನನ ಇಡೀ ಮಾನವ ಕುಲಕ್ಕೆ ಒಂದು ರಕ್ಷಣೆಯ ಸಂದೇಶವನ್ನ, ಇಡೀ ಮಾನವ ಕುಲಕ್ಕೆ ಒಂದು ಸಂತೋಷದ ಶುಭ ಸಮಾಚಾರವನ್ನ ತಿಳಿಸುವಂಥದ್ದಾಗಿತ್ತು. ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ದೂತರು ಕುರುಬರಿಗೆ ಹೇಳಿರುವಂತಹ ಆ ಮಾತುಗಳನ್ನು ನಾವು ಈ ರೀತಿಯಾಗಿ ನೋಡುವಂತವರಾಗಿದ್ದೇವೆ. ದೂತರು ಅವರಿಗೆ, ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ಸಮಾಚಾರವನ್ನ ತಿಳಿಸುತ್ತೇವೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. 2020 ವರ್ಷಗಳ ಹಿಂದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದಾಸನ ರೂಪವನ್ನ ತಾಳಿ, ಮನುಷ್ಯನ ರೂಪವನ್ನ ತಾಳಿ ಈ ಲೋಕಕ್ಕೆ ಜನಿಸಿದರ ಫಲವಾಗಿ ಇಂದು ದೇಶದ ವಿವಿಧ ಭಾಗಗಳಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಭಾಷೆಗಳಾಡುವಂತಹ ನಾವು ದೇವರ ಮಕ್ಕಳಾಗಿ ಈ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಇದು ದೇವರು ನಮ್ಮ ಜೀವಿತದಲ್ಲಿ ಅಥವಾ ದೇವರು ನಮಗೆ ಮಾಡಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದ. ಅನೇಕರು ನೆನೆಸುವಂಥದ್ದು, ಅನೇಕರು ಕೇಳುವಂಥದ್ದು, ನನ್ನ ಜೀವಿತದಲ್ಲಿ ದೇವರು ಮಾಡಿರುವಂತಹ ಆಶೀರ್ವಾದವಾದರೂ ಏನು ಎಂಬುದಾಗಿ. 2020 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ಮಾನವನ ರೂಪವನ್ನ ತಾಳಿ ಈ ಲೋಕಕ್ಕೆ ಬಾರದೆ ಹೋಗಿದ್ದರೆ ಇಂದು ನಮ್ಮ ಪರಿಸ್ಥಿತಿ, ನಮ್ಮ ಅವಸ್ಥೆ ಏನಾಗುತ್ತಿತ್ತು? ಇಂದು ನಾವು ಏನಾದರೂ ಆಗಿದ್ದರೆ ಅದು 2020 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ಈ ಲೋಕಕ್ಕೆ ಜನಿಸಿ ಬಂದದರ ಫಲವಾಗಿ. ಕ್ರೈಸ್ತರು, ಅಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಸೇರಿ ಈ ಕ್ರಿಸ್ಮಸ್ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿರುವುದಾಗಿ ನಾವು ನೋಡುತ್ತೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಕ್ರಿಸ್ತನ ಆಗಮನದ ಉದ್ದೇಶ ನನ್ನ ವ್ಯಕ್ತಿಗತ ಜೀವಿತದಲ್ಲಿ ನೆರವೇರಲ್ಪಟ್ಟಿದೆಯೋ ಎಂಬುವಂತ ಒಂದು ಪ್ರಶ್ನೆಯನ್ನ ನಾವು ಕೇಳುವಂತವರಾಗಿರಬೇಕು. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದರು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ಹೇಳಿರುವಂತ ಒಂದು ಮಾತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಇವತ್ತು ನಿಮಗೆ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ.
9ನೇ ವಾಕ್ಯದಲ್ಲಿ ಕರ್ತನ ಪ್ರಭೆಯು ಅವರ ಮೇಲೆ ಪ್ರಕಾಶಿಸಿತು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ತನ್ನ ಆಗಮನದ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳಿರುವಂಥದ್ದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಯಾತಕ್ಕೋಸ್ಕರವಾಗಿ 2020 ವರ್ಷಗಳ ಹಿಂದೆ ಈ ಲೋಕಕ್ಕೆ ಜನಿಸಿ ಬಂದನು ಎಂಬುವಂಥ ಉದ್ದೇಶ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪವಾಯಿತು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈ ರಕ್ಷಣೆಯ ಸಂದೇಶದ ಫಲವಾಗಿ ಪ್ರಿಯ ದೇವ ಜನರೇ, ದೇಶ ವಿದೇಶಗಳಲ್ಲಿ ಇವತ್ತು ನಾವು ಏಕಕಂಠವಾಗಿ ಯೇಸುವೇ ಎಂಬುದಾಗಿ ಕರೆಯುತ್ತಿದ್ದೇವೆ. ನಮ್ಮ ಕ್ರಿಸ್ಮಸ್ ಕೇವಲ ಆಚರಣೆಗೆ ಸೀಮಿತವಾಗಿ ಮಾರ್ಪಡದೆ, ನಮ್ಮ ಕ್ರಿಸ್ಮಸ್ ನಮ್ಮ ಜೀವಿತದ, ನಮ್ಮ ದೈನಂದಿನ ಜೀವಿತದ ಒಂದು ಭಾಗವಾಗಿ ಮಾರ್ಪಡಬೇಕು. ಒಂದೊಂದು ದಿನಗಳು ದಾಟಿ ಹೋಗುತ್ತಿರುವಾಗಲೂ ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗುತ್ತಿದ್ದೇವ. ನಮ್ಮ ಜೀವಿತದ ಒಂದೊಂದು ದಿನಗಳು ದಾಟಿ ಹೋಗುತ್ತಿರುವಾಗ ನಾವು ದೇವರ ರಾಜ್ಯಕ್ಕೆ ಒಂದು ಮೆಟ್ಟಲು ಮೇಲಕ್ಕೆ ಹೋಗುತ್ತಿದ್ದೇವ ಎಂಬುವಂಥದನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು ಅಥವಾ ಮನನ ಮಾಡಿಕೊಳ್ಳಬೇಕು. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈ ಕ್ರಿಸ್ಮಸ್ ಆಚರಿಸಿದಂತ ಪ್ರಿಯ ದೇವ ಜನರೇ, ಈ ಕ್ರಿಸ್ಮಸ್ ಅನ್ನ ಭೌತಿಕವಾಗಿ ಆಚರಿಸಿರುವಂತಹ ಪ್ರಿಯ ದೇವ ಜನರೇ, ಕ್ರಿಸ್ತನು ಕೇಳುವಂತ ಒಂದು ಪ್ರಶ್ನೆ ಇದಾಗಿರಬಹುದು. ಈ 2020ರಲ್ಲಿ ಎಷ್ಟು ಜನರಿಗೆ ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುವಂತ ಶುಭ ಸಮಾಚಾರವನ್ನ ನಾವು ತಿಳಿಸಿದ್ದೇವೆ. ದೇವರು ಉದ್ದೇಶಿಸುವಂತಹ, ದೇವರು ಎದುರು ನೋಡುವಂತಹ ಕ್ರಿಸ್ಮಸ್ 2020 ವರ್ಷಗಳ ಹಿಂದೆ ಮಾನವನ ರಕ್ಷಣೆಗೋಸ್ಕರವಾಗಿ ಈ ಲೋಕಕ್ಕೆ ಇಳಿದು ಬಂದಂತಹ ಯೇಸುವಿನ ಶುಭ ಸಮಾಚಾರವನ್ನ ಇತರರಿಗೆ ತಿಳಿಸುವಂತದೇ ನಿಜವಾದಂತಹ ಕ್ರಿಸ್ಮಸ್. ಇಂದು ಅನೇಕರು ಕ್ರಿಸ್ಮಸ್ ಅನ್ನು ಆಚರಿಸುವಂತದನ್ನು ನಾವು ನೋಡುತ್ತೇವೆ. ಅದು ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ಆಗಿ ಮಾರ್ಪಟ್ಟಿದೆ. ಪ್ರಿಯ ದೇವ ಜನರೇ, 2020 ಡಿಸೆಂಬರ್ ತಿಂಗಳಿನ ಕೊನೆಯ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ನಮ್ಮಲ್ಲಿ ಅನೇಕರಿಗೆ ವೇದನೆಗಳು ಉಂಟು. ಕಳೆದ ಮಾರ್ಚ್ ತಿಂಗಳಿನಿಂದ ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಬಂಧಿಸಲ್ಪಟ್ಟಿರುವಂತಹ ಒಂದು ಅನುಭವದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯನ್ನ ಫರೋಹನ ಬಳಿಗೆ ಕಳಿಸ್ತಾ ಇದ್ದಾನೆ. ನನ್ನ ಜನರು ನನ್ನನ್ನು ಆರಾಧಿಸುವುದಕ್ಕೆ ಅವರನ್ನ ಕಳುಹಿಸು ಎಂಬುದಾಗಿ. 2020ರಲ್ಲಿ ನಮ್ಮನ್ನ ಬಂಧಿಸಿರುವಂತಹ ಅನುಭವದಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಅನೇಕರು ಹೇಳುವಂಥದ್ದನ್ನು ಕೇಳಿದ್ದೇವೆ. ಅನೇಕರು ತಮ್ಮ ಹೃದಯದಲ್ಲಿ ಯೋಚಿಸಿರಬಹುದು, ಎಂದು ಒಟ್ಟಿಗೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಿಮ್ಮ ಮಧ್ಯದಲ್ಲಿ ಇಡುತ್ತೇನೆ. 2019ರಲ್ಲಿ ಒಂದು ವರ್ಷದಲ್ಲಿ 52 ಅಥವಾ 53 ಭಾನುವಾರಗಳು ನಮಗೆ ಲಭಿಸುವಾಗ ಎಷ್ಟು ಭಾನುವಾರ ನಾವು ದೇವರನ್ನ ಆರಾಧಿಸುವುದಕ್ಕೆ ಹೋಗಿದ್ದೆವು? 2020ರಲ್ಲಿ ಹೋಗುವುದಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ನಾವು ಪರಿತಪಿಸುತ್ತಿರುವಾಗ
2019ರಲ್ಲಿ, 2018ರಲ್ಲಿ, 2017ರಲ್ಲಿ ದೇವರು ಅವಕಾಶವನ್ನ, ಸಂದರ್ಭವನ್ನು ನಮ್ಮ ಜೀವಿತಕ್ಕೆ ಕೊಟ್ಟಿರುವಾಗ ನಾವು ಎಷ್ಟು ಜನ ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸಿದ್ದೇವೆ? ಕೀರ್ತನೆ 122ರಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ 2020ರಲ್ಲಿ ಅನೇಕರು ಈ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ 2018, 2019, 2017ರಲ್ಲಿ ದೇವರು ಸ್ವತಂತ್ರವನ್ನು ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಷ್ಟು ಜನ ದೇವರನ್ನು ಆರಾಧಿಸಿದ್ದೇವೆ? ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಾವು ಓದಿದ ಕೀರ್ತನೆಯಲ್ಲಿ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರತ್ಯೇಕವಾಗಿ 2020ರಲ್ಲಿ ದೇವರು ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಗಂಡನ ಜೀವಿತದಲ್ಲಿ, ನಿನ್ನ ತಂದೆ ತಾಯಿಗಳ ಜೀವಿತದಲ್ಲಿ, ನಿನ್ನ ಹೆಂಡತಿಯ ಜೀವಿತದಲ್ಲಿ, ನಿನ್ನ ಬಂಧು ಬಳಗದವರ ಜೀವಿತದಲ್ಲಿ, ನಿನ್ನ ಸ್ನೇಹಿತರ ಜೀವಿತದಲ್ಲಿ ಮಾಡಿರುವಂತ ಉಪಕಾರಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಒಂದು ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇಲ್ಲಿ ದಾವೀದನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಲೋಕದ ಕಡೆಗೆ ನಾವು ತಿರುಗಿ ನೋಡುವಾಗ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಕೋವಿಡ್ ಎಂಬ ಈ ಒಂದು ಚಿಕ್ಕ ವೈರಾಣುವಿನ ಮೂಲಕ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ವೈ? ಯಾಕೆ ನಾನು ಈಗಲೂ ಬದುಕಿದ್ದೇನೆ ಎಂಬುವಂತ ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ? ನನ್ನನ್ನ ಜೀವ ಸಮೇತವಾಗಿ ಇಡುವುದಕ್ಕೆ ದೇವರು ನನ್ನಲ್ಲಿ ಕಂಡಂತಹ ಯಾವ ಒಂದು ಒಳ್ಳೆಯ ಗುಣ, ಯಾವುದೂ ಇಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆತನ ಕರುಣೆ, ಆತನ ದಯೆ, ಆತನ ನಂಬಿಗಸ್ತಿಕೆ. ನಾವು ಅಪನಂಬಿಗಸ್ತನಾಗಿದ್ದಾಗ್ಯೂ ಆತನು ನಂಬಿಗಸ್ತನಾಗಿ ನಮ್ಮನ್ನು ಪರಿಪಾಲಿಸಿದ್ದಾನೆ. ಅನೇಕ ಕುಟುಂಬಗಳು ತಮ್ಮ ಮುದ್ದು ಮಕ್ಕಳನ್ನ ಕಳಕೊಂಡಿರುವಂಥದ್ದನ್ನು ನಾವು ರೇಡಿಯೋದಲ್ಲಿ, ಟಿವಿಯಲ್ಲಿ ನೋಡಿದ್ದೇವೆ. ದೇವರು ನಮ್ಮ ಮಕ್ಕಳನ್ನ ಕಾಪಾಡಿರುವಂಥ ವಿಧಾನಗಳಿಗಾಗಿ ದೇವರು ನಮ್ಮ ಕುಟುಂಬವನ್ನ ಕಾಪಾಡಿರುವಂಥ ವಿಧಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ದಾವೀದನು ಈ ಒಂದು ಕೀರ್ತನೆಯನ್ನ ತನ್ನ ಜೀವಿತದ ಸದ್ಯಾವಸ್ಥೆಯಲ್ಲಿ ಬರೆದಿರಬಹುದು ಎಂಬುದಾಗಿ ಅನೇಕರು ನೆನೆಸ್ತಾರೆ. ಯಾಕೆಂದ್ರೆ ದಾವೀದನು ಈ ಒಂದು ಕೀರ್ತನೆಯಲ್ಲಿ ದಾವೀದನು
ತನ್ನ ಜೀವಿತದಲ್ಲಿ ಹಾದು ಹೋದಂತಹ ಎಲ್ಲ ಭಾಗಗಳನ್ನು ಒಳಗೊಂಡಿರುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರಾರಂಭದ 5 ವಾಕ್ಯಗಳಲ್ಲಿ ದಾವೀದನು ಹೇಳುವಂಥದ್ದು, ಪ್ರಾರಂಭದ 2 ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಮೊದಲನೇ ಕಾರಣ, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿದನು. ಯೇಸು ಕ್ರಿಸ್ತನ ಜನನದ ಉದ್ದೇಶ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ದೇವದೂತನು ಯೋಸೇಫನಿಗೆ ಹೇಳುವಂತ ಒಂದು ವಾಕ್ಯ ಪ್ರಯೋಗ, ಆಕೆಯು ಒಬ್ಬ ಮಗನನ್ನ ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆತನು, ನಾವು ಒಂದ ಕೀರ್ತನೆಯಲ್ಲಿ ವಾಕ್ಯ ನೋಡಿದ್ದೇವೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ದಾವೀದನು ತನ್ನ ಅನುಭವದೊಂದಿಗೆ ಹಾಡಿದಂತಹ ಒಂದು ಕೀರ್ತನೆ. ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿದರೆ ಅವನು ದೇವರ ಸನ್ನಿಧಾನದಲ್ಲಿ ಯಜ್ಞವನ್ನು ಸಮರ್ಪಿಸಬೇಕು. ಪ್ರತಿ ವರ್ಷ ಅದನ್ನು ಅವನು ಮಾಡ್ತಾ ಹೋಗಬೇಕು. ಆದರೆ ದಾವೀದನು ಪ್ರವಾದನ ರೂಪವಾಗಿ ಹೇಳ್ತಾ ಇದ್ದಾನೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿದನು. ಕ್ರಿಸ್ಮಸ್ ಅನ್ನ ಆಚರಿಸಿದಂತ ಪ್ರಿಯ ದೇವ ಜನರೇ, ಒಂದು ವಿಚಾರವನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ದೇವರಿಂದ ಪಾಪ ಕ್ಷಮಾಪಣೆಯನ್ನ ನಾವು ಪಡಕೊಂಡಿದ್ದೇವಾ, ಅಥವಾ ಕೇವಲ ನಾಮಧೇಯ ಕ್ರೈಸ್ತರಾಗಿ ಜೀವಿಸುತ್ತಿದ್ದೇವಾ? ಯಾತಕ್ಕೋಸ್ಕರವಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು? ಇಲ್ಲಿ ದಾವೀದನು ಹೇಳುವಂಥದ್ದು, ಒಂದು, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವನು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನ ಶುದ್ಧಿ ಮಾಡುವಂತದಾಗಿದೆ. ಈ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂತಹ ಪ್ರಿಯ ದೇವರ ಮಕ್ಕಳೇ, ದಾವೀದನು ಹೇಳುವಂಥದ್ದು, ನಾವು ದೇವರನ್ನ ಕೊಂಡಾಡುವಂತವರಾಗಿರಬೇಕು. ಎರಡನೇದಾಗಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. 2020ಕ್ಕೆ ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಅನ್ವಯಿಸುವಂತಹ ಒಂದು ದೇವರ ವಾಕ್ಯ, ಸಮಸ್ತ ರೋಗಗಳನ್ನ, ನಿನ್ನ ತಲೆನೋವನ್ನು ಮಾತ್ರವಲ್ಲ, ನಿನ್ನ ಹೊಟ್ಟೆ ನೋವನ್ನು ಮಾತ್ರವಲ್ಲ, ನಿನ್ನ ಶರೀರದಲ್ಲಿರುವಂತಹ ವೇದನೆಯನ್ನು ಮಾತ್ರವಲ್ಲ, ಪ್ರಪಂಚ ಆಗದು ಎಂಬುದಾಗಿ ಹೇಳುವಂತಹ ರೋಗಗಳಿಂದ ದೇವರು ನಿನಗೆ ಬಿಡುಗಡೆಯನ್ನ ಕೊಡುವಂತವನಾಗಿರುತ್ತಾನೆ. ಅಲ್ಲಿ ಬರೆದಿರುವಂಥದ್ದು, ಆತನು ಸಮಸ್ತ ರೋಗಗಳನ್ನ ವಾಸಿ ಮಾಡುವನು ಎಂಬುದಾಗಿ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು,
ನಮ್ಮ 5ನೇ ವಾಕ್ಯ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟು ಯೇಸು ಕ್ರಿಸ್ತನ ರಕ್ತದಿಂದ ಮುದ್ರಿಸಲ್ಪಟ್ಟಂತ ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಸಮಸ್ತ ರೋಗಗಳನ್ನ ವಾಸಿ ಮಾಡುವನು ಎಂಬುದಾಗಿ. 91ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಅದರ 10ನೇ ವಾಕ್ಯ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಾವು ನೋಡುವಂಥದ್ದು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವನು. ನಿನ್ನ ಜೀವವನ್ನು, ನಮ್ಮ ಜೀವ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುವಂಥದ್ದಾಗಿದೆ. ಆದುದರಿಂದಲೇ ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದ್ದಾಗ್ಯೂ, ಇಷ್ಟೆಲ್ಲ ಪ್ರತಿಕೂಲಗಳು ಸಂಭವಿಸಿದ್ದಾಗ್ಯೂ ದೇವರು ನನ್ನನ್ನ ಪರಿಪಾಲಿಸಿರುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ದಾವೀದನು 23ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನ ಕೊಡುತ್ತದೆ ಎಂಬುದಾಗಿ. ಈ ಕೀರ್ತನೆಯನ್ನು ನಾವು ಓದುವಾಗ ದಾವೀದನು ಅನೇಕ ವಿಚಾರಗಳನ್ನ ಬರೆದಿರುವುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರ 5ನೇ ವಾಕ್ಯದಿಂದ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತವನ್ನ ನಾವು ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಬರೆದಿರುವಂತಹ ಎಲ್ಲಾ ವಾಕ್ಯಗಳನ್ನ ಓದುವುದಕ್ಕೆ ಸಮಯವು ಇಲ್ಲದೆ ಇರುವುದರಿಂದ ಈ 2020ರ ಕೊನೆಯ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅದರ 12ನೇ ವಾಕ್ಯದಲ್ಲಿ ಬರೆದಿರುವ ಅದರ 11 ಮತ್ತು 12ನೇ ವಾಕ್ಯದಲ್ಲಿ, ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರು ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. 2020 ಡಿಸೆಂಬರ್ ತಿಂಗಳಿನ 27ನೇ ತಾರೀಕು ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಿರುವಾಗ 2020ರ ಪ್ರಾರಂಭದಲ್ಲಿ ದೇವರು ನಿನ್ನನ್ನು ಪರಿಪಾಲಿಸಿದ ಪರಿಪಾಲನಾ ಮಾರ್ಗವನ್ನ ನೀನು ಮರಿಬಾರದು. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಂಥವರು, ಆದರೆ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಾಗ ಎಲ್ಲವನ್ನ ಮರೆತು ಹೋದರು. ದೇವರು ಮಾಡಿದಂತಹ 10 ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ಮರೆತು ಹೋದ್ರು. ಕೆಲವೇ ದಿನಗಳಲ್ಲಿ ಎಲ್ಲವನ್ನ ಮರೆತು ಹೋದ್ರು. ಆದರೆ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ
ಇಸ್ರಾಯೇಲ್ ಮಕ್ಕಳಿಗೆ ಹೇಳುವಂಥದ್ದು, ನಿಮ್ಮ ದೇವರಾದ ಯೆಹೋವನನ್ನು, ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ್ದ ಯೆಹೋವನನ್ನು ಮರಿಬಾರದು. ಈ ಬೆಳಗಿನ ಜಾವದಲ್ಲಿ ಪ್ರಿಯ ದೇವ ಜನರೇ, ಮರಣದ ಆ ಒಂದು ನೆರಳು ನಿಮ್ಮನ್ನ ದಾಟಿ ಹೋದಾಗ ಮರಣವು ನಿಮಗೆ ಸಂಭವಿಸದಂತೆ ಕಾಪಾಡಿದ ದೇವರನ್ನು ಮರೆಯಬಾರದು. ಈ ಬೆಳಗಿನ ಜಾವದಲ್ಲಿ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಸಂಭವವನ್ನು ನಾವು ನೋಡುತ್ತೇವೆ. ಈ ಒಂದು ಸಂಭವವನ್ನು ನಾವು ನೋಡುವಂಥದ್ದು ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ. ಅದರ 11ರಿಂದ 19 ವಾಕ್ಯದಲ್ಲಿ ಯೇಸು 10 ಮಂದಿ ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದಂತ ವಿಚಾರ ಬರೆಯಲ್ಪಟ್ಟಿದೆ. ಅದರ 17, 18, 19 ವಾಕ್ಯಗಳು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಅದರ 11ರಿಂದ ಕೆಳಗಿನ ವಾಕ್ಯಗಳನ್ನು ಓದುವಾಗ ಇದರ ಹಿನ್ನೆಲೆ ನಿಮಗೆ ಅರ್ಥವಾಗ್ತದೆ. ಇದು ನೀವು ನಂತರವಾಗಿ ಓದಿರಿ. ಆದರೆ ಇಲ್ಲಿ ಯೇಸು ಹೇಳಿರುವಂತ ಒಂದು ಮಾತು, ದೇವರನ್ನು ಸ್ತುತಿಸುವುದಕ್ಕೆ ತಮ್ಮ ಜೀವಿತದಲ್ಲಿ ಇದುವರೆಗೂ ಆಗದೇ ಇರುವಂತಹ ಕಾರ್ಯವು ಸಂಭವಿಸಿದಾಗ, ಸಮಾಜದಿಂದ ತಿರಸ್ಕರಿಸಲ್ಪಟ್ಟು ಪಾಳೆಯದ ಹೊರಗಡೆ ವಾಸಿಸುತ್ತಿದ್ದಂತಹ ಜನರ ಜೀವಿತದಲ್ಲಿ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟಂತಹ ಸಂದರ್ಭದಲ್ಲಿ 10 ಜನರ ಗುಂಪಿನಲ್ಲಿ 9 ಜನರು ಯೇಸುವಿಗೆ ಉಪಕಾರ ಸ್ತುತಿ ಮಾಡುವುದಕ್ಕೆ ಹಿಂತಿರುಗಿ ಬರದೆ ಅವರು ತಮ್ಮ ತಮ್ಮ ಮನೆಗಳಿಗೆ ಅಥವಾ ಯಾಜಕನ ಬಳಿಗೆ ತಮ್ಮ ಮೈಯನ್ನು ತೋರಿಸುವುದಕ್ಕೆ ಹೋದಾಗ ಅನ್ಯ ದೇಶದವನು ಮಾತ್ರ ಹಿಂತಿರುಗಿ ಬಂದು ದೇವರನ್ನ ಆರಾಧಿಸಿದನು. ಅನೇಕ ಸಂದರ್ಭದಲ್ಲೂ ನಾವು ಇದೇ 9 ಜನರ ಗುಂಪಿಗೆ ಸೇರಿದ್ದೇವೆ. ದೇವರು ಮಾಡಿರುವ ಉಪಕಾರಗಳಿಗೆ, ದೇವರು ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಮಾಡಿರುವಂತ ಉಪಕಾರಗಳಿಗೆ ವಂದನೆಯನ್ನ ಸಲ್ಲಿಸುವುದಕ್ಕೆ ಅಥವಾ ಸ್ತುತಿಸುವುದಕ್ಕೆ ನಾವು ಎಷ್ಟು ಬಾರಿ ದೇವರ ಸನ್ನಿಧಾನಕ್ಕೆ ಹೋಗಿದ್ದೇವೆ. ಅನೇಕ ವಿಚಾರಗಳನ್ನ ಪ್ರಾರ್ಥಿಸಿ ದೇವರಿಂದ ಹೊಂದಿಕೊಂಡ ನಂತರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮತ್ತೊಮ್ಮೆ ದೇವರ ಪಾದಪೀಠದೊಳಗೆ ಕುಳಿತಿದ್ದೇವೆ. ನಾವು ದೇವರ ಮುಂದೆ ಅಥವಾ ದೇವರ ಪಾದಪೀಠದಗಳಿಗೆ ಕುಳಿತುಕೊಳ್ಳುವಂಥದ್ದು ಕೇವಲ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಮಾತ್ರವೇ ಹೊರತು ದೇವರಿಂದ ಹೊಂದಿಕೊಂಡಂತ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ದೇವರ ಪಾದಪೀಠದ ಕೆಳಗೆ ಕುಳಿತುಕೊಳ್ಳುವಂಥವರಲ್ಲ. ಇದೇ ಇಲ್ಲಿಯ ತನಕ ನಡೆದು ಬಂದಿರುವಂತಹ ಪದ್ಧತಿ. ಆದರೆ 2020ರಲ್ಲಿ ಸರ್ವಶಕ್ತನಾದ ದೇವರು ನಮ್ಮಿಂದ ಎದುರು ನೋಡುವಂಥದ್ದು,
ಅದನ್ನೇ ದಾವೀದನು ತನ್ನ ಕೀರ್ತನೆಯ ಮೂಲಕವಾಗಿ ನಮ್ಮೊಟ್ಟಿಗೆ ಉಪದೇಶಿಸುವಂಥದ್ದು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರಿಯ ದೇವಜನರೇ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಈ ವರ್ಷದ 362ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಮಾರ್ಚ್ ತಿಂಗಳಿನಿಂದ ನಮ್ಮಲ್ಲಿ ಎಷ್ಟು ಜನಕ್ಕೆ ಧೈರ್ಯ ಇತ್ತು 2020ರ ಕ್ರಿಸ್ಮಸ್ ದಿನವನ್ನು ನಾನು ನೋಡ್ತೇನೆ ಎಂಬುದಾಗಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಧೈರ್ಯ ಇತ್ತು ಈ ದಿನ ನಾನು ಬದುಕಿರ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ಆ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಟ್ಟಂತ ಸಂದರ್ಭದಲ್ಲಿ ಯೇಸುಸ್ವಾಮಿ ಹೇಳಿರುವಂಥ ಮಾತು, ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳಿರುವಂಥ ಮಾತನ್ನು ನಾವು ಒಂದು ಸಾರಿ ಓದುವಂಥದ್ದು ಒಳ್ಳೆಯದು. ಯೇಸುಸ್ವಾಮಿ ಅವರಿಗೆ ಹೇಳಿರುವಂಥದ್ದು, ಯಾಜಕರಿಗೆ ಹೋಗಿ ನಿಮ್ಮ ಮೈಯನ್ನ ತೋರಿಸಿರಿ. 14ನೇ ವಾಕ್ಯ. ಅದರ 11ನೇ ವಾಕ್ಯ, ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ ಗುರುವೆ ನಮ್ಮ ಮೇಲೆ ದಯವಿಡು. ಇದೇ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ದಾವೀದ ಕುಮಾರನೇ ನನ್ನ ಮೇಲೆ ದಯೆ ಇಡು. ಅವಶ್ಯಕತೆ ಇದ್ರೆ ದಾವೀದ ಕುಮಾರನೇ ನನ್ನ ಮೇಲೆ ದಯೆ ಇಡು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಹೋಗುವಾಗ ಶುದ್ಧರಾದರು. ಆದರೆ 9 ಜನ ಶುದ್ಧ ಮಾಡಿದಂತಹ ದೇವರನ್ನ ಆರಾಧಿಸುವುದಕ್ಕೆ, ಪ್ರಾರಂಭದಲ್ಲಿ ಆರಾಧಿಸುವುದಕ್ಕೆ ಬದಲಾಗಿ ಯಾಜಕರಿಗೆ ಮೈಯನ್ನ ತೋರಿಸುವುದಕ್ಕೆ ಹೋದರು. ಸೊ ನಮ್ಮ ಜೀವಿತದಲ್ಲಿ ಎಷ್ಟು ಬಾರಿ ದೇವರಿಂದ ಆಶೀರ್ವಾದವನ್ನು ಪಡಕೊಂಡು ನಂತರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ದೇವಾಲಯಕ್ಕೆ ಹೋಗಿದ್ದೇವೆ. ಅನೇಕರು ಪ್ರಾರ್ಥನೆಗೋಸ್ಕರವಾಗಿ ಮನವಿಗಳನ್ನು ಸಲ್ಲಿಸ್ತಾರೆ. ಬ್ರದರ್ ನಮಗೋಸ್ಕರ ಪ್ರಾರ್ಥಿಸಿ, ಈ ವಿಚಾರಕ್ಕೋಸ್ಕರ ಪ್ರಾರ್ಥಿಸಿ, ಇನ್ನೊಂದು ವಿಚಾರಕ್ಕೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ. ಪ್ರತ್ಯೇಕವಾಗಿ ದೇವರ ಸೇವಕರುಗಳಿಗೆ ಈ ವಿಚಾರವನ್ನು ಹೇಳ್ತಾರೆ, ಪಾಸ್ಟರ್ ಅವರೇ ಈ ಒಂದು ವಿಚಾರಕ್ಕೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ. ಪಾಸ್ಟರ್ ಪಾಪ ವಾರಗಟ್ಟಲೆಯಿಂದ ಇಲ್ಲ ತಿಂಗಳುಗಟ್ಟಲೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಆ ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕಿರುತ್ತೆ, ಆದರೆ ಯಾವತ್ತೂ ಹೇಳಲ್ಲ ಪಾಸ್ಟರ್ ಈ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಎಂಬುದಾಗಿ. ಎಂದಾದ್ರೂ ನಾವು ಹೇಳಿದ್ದೇವಾ? ಪಾಸ್ಟರ್ ಮತ್ತೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಕೊಡು 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 ಸ್ವಾಮಿ ಕೊಡು ಸ್ವಾಮಿ ಅಂತ. ಉಪಕಾರ ಸ್ತುತಿ. ಒಬ್ಬನು ಒಂದು ಲೋಟ ತಣ್ಣೀರನ್ನ ನಿಮಗೆ ಕೊಟ್ರೆ ಯು ಶುಡ್ ಬಿ ಥ್ಯಾಂಕ್ಫುಲ್. ಆಗಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳಿಗೆ ಎಷ್ಟರ ಮಟ್ಟಿಗೆ ನಾನು ಕೃತಜ್ಞತೆಯುಳ್ಳವನಾಗಿರಬೇಕು. 2020ರ ಈ ಕೊನೆಯ ಭಾನುವಾರ, ವೇರ್ ಎವರ್ ಯು ಆರ್, ನೀನು ಎಲ್ಲೇ ಆಗಿದ್ರೇನು ಒಂದು ನಿಮಿಷ ಜ್ಞಾಪಕ ಮಾಡಿಕೋ, ನೀನು ದೇವರು ಮಾಡಿರುವಂಥ ಉಪಕಾರಗಳಿಗೆ ಅನುಗುಣವಾಗಿ ಈ 362ನೇ ದಿನಕ್ಕೆ ನೀನು ಕಾಲಿಟ್ಟಿರುವಾಗ ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ ದೇವರು ಮಾಡಿರುವಂಥ ಉಪಕಾರಗಳಿಗೆ ಅನುಗುಣವಾಗಿ ನೀನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೀಯ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ.
ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಪತ್ರದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಪತ್ರದಾವರ್ತಿ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಂದಿನ ದಿನವನ್ನು, ಇಂದಿನ ಆರಾಧನೆ ಪತ್ರದಾವರ್ತಿ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರಂಭದಿಂದ ಇದುವರೆಗೂ ನಿನ್ನ ಒಂದು ಸಾನ್ನಿಧ್ಯದಲ್ಲಿ ನಾವು ಆಗಿರುವಂಥ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಶಬ್ದವನ್ನು ಕೇಳಿರುವಂಥ ಪ್ರತಿಯೊಬ್ಬರನ್ನ ಕರ್ತನೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತಾ ಇದೆ, ನಮ್ಮನ್ನು ಕುಟುಂಬವಾಗಿ ಒಪ್ಪಿಸಿಕೊಡ್ತಾರೆ. ಆಶೀರ್ವದಿಸು. ಪ್ರಾರ್ಥನೆ ಕಡಿತಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಗೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೆನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.